ಫಸ್ಟ್ನಾಗೆ ಟರ್ನಿಂಗ್ಸು ಅಲ್ಲೇ ಬಲ್ಗಡೆಗೆ ಇರ್ಬೇಕಲ್ವೇ? ಹಾಂ, ಬಲ್ಗಡೆಗೆ ಹೋದ್ರೆ ಬಲ್ಗಡೆ ಕಟ್ಟಿ ಹೇಳ್ಕೊಂಡು ಬಲ್ಗಡೆ ಕೂತು ಹೇಳ್ಕೊಂಡು ಫಸ್ಟ್ನೇ ಟರ್ನಿಂಗೆ ರೈಟ್ ಸೈಡಿಗೆ ಹೇಳ್ಕೊಂಡು ಡೌನ್ ಇಳಿದಿದ್ದಾಗಿನ ಅದೇ ಕೆಳಗಡೆ ಬಸ್ನಾಗ ಬರ್ಬೇಕಾದ್ರೆ ತರ್ಲಾಕಂತ ಇದ್ರಾಗಲ್ಲ ಏನು ಬರ್ತಿಲ್ಲ. ಯಾವ ಸಿಗ್ನಲ್ ಟ್ರಾಫಿಕ್ ಆಗಲ್ಲ. ಏನು ಈಗ ಮಾಡಿದ್ರು ಬೆಂಗಳೂರಿಗೆ ಎಷ್ಟಿದೆ ವೆಹಿಕಲ್ ಸಕ್ಕತ್ ವೆಹಿಕಲ್ ಮೇಂಟೈನೇ ಮಾಡೋಕ್ಕಾಗಲ್ಲ. ನೋಡಿ ಆಲೇ ಇಲ್ಲಿ ಜಾಮ ಐತಿ, ಯಾವುದೋ ಆಗೈತಿ ಏನೋ ಪ್ರಾಬ್ಲಮ್. ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಇದೆಲ್ಲ ಗಾಡಿ ಸ್ಟಾಪ್ ಆಗಲ್ಲ. ರಾಜ್ಕುಮಾರ್ ಸಾಮಾನ್ಯ ರೋಡ್ ಎಲ್ಲ ಗಾಡಿ ಸ್ಟಾಪ್ ಆಗಲ್ಲ. ಕನ್ನಡ ಇಂಡಸ್ಟ್ರಿ ರಾಜ್ಕುಮಾರ್ ಸಮಾಧಿ ರೋಡ್. ರಾಜ್ಕುಮಾರ್ ಎಂತೆಂಥ ಹಾಡುಗಳೆಲ್ಲ ಆಡೋರು ಅದೇ. ಸ್ವಲ್ಪ ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಅವ್ರು ಮಾಡಿ ಸಾಧನೆ ಕಮ್ಮಿ ಅಲ್ಲ. ಸಖತ್ ಸಾಧನೆ ಮಾಡೋದು. ಅವ್ನು ಪುನೀತ್ ರಾಜ್ಕುಮಾರ್ ಇರ್ಬೇಕಾಯ್ತು. ಅವನು ಅವ್ರಿಂದ ಸಣ್ಣ ವಯಸ್ಸಿನಾಗೆ ಇದ್ದಂಗೆ ಅವನು ದೇವರು ಒಂದೇ, ಅವರು ಒಂದೇ. ಅವ್ರು ಇನ್ನೂ ಸ್ವಲ್ಪ ದಿನ ಇರ್ಬೇಕಾಯ್ತು. ಊರೆಲ್ಲ ಇನ್ನೇನು ಅಂತ ಕಮ್ಮಗಟ್ಟೆ ಚಿಕ್ಕ ವಯಸ್ಸಿಗೆ ಸ್ವಲ್ಪ ಇದ್ದೆ ವರ್ಷಗಳು. ನಾನಂತೂ ನಮ್ಮದೇ ಇಲ್ಲಾರಪ್ಪ ಪುನೀತ್ ರಾಜ್ಕುಮಾರ್ ಅಂತಂದಿನಿ. ಅವ್ರು ರಾಘವೇಂದ್ರ ರಾಜ್ಕುಮಾರ್ ಏನೋ ಸತ್ತಿರ್ಬೇಕು. ಯಾರು ಹೇಳಿದ್ರು ಈಗಿದ್ದಂಗೆ ಹಾಲ್ಟ್ ಅಟ್ಯಾಕ್ನಾಗ ಹೋಗ್ಬೇಕು ಅಂತ. ಹೋಗಿದೆ. ಚೆನ್ನಾಗಿದೆ, ಪರವಾಗಿಲ್ಲ. ಇದು ಮೊಬೈಲ್ ವರ್ಲ್ಡು ಪರವಾಗಿಲ್ಲ, ಬಿಗಿಯಾಗಿ ಹಿಡ್ಕೊಂಬಿದೆ. ನಾನು ವೈಬ್ರೇಷನ್ಗೆ ಸಡನ್ ಬಿಟ್ಟಾಗ ಎಲ್ಲಿ ಕಳ್ಸ್ಕೊಂಡ್ ಕೆಳಗೆ ಬೀಳ್ತದ ಅಂದ್ಕೊಂಡೆ. ಇದೇ ರಾಜ್ಕುಮಾರ್ ಸಮಾಧಿ ಎಡಭಾಗಕ್ಕೆ ನೋಡ್ರಿ. ಗಾಡಿ ಪುನೀತ್ ರಾಜ್ಕುಮಾರ್ ಸಮಾಧಿ ಆಗೈತಲ್ಲ. ಈ ರೋಡಾಗೆ ಆಕ್ಟ್ರೆಸ್ ಅವ್ರು ಯಾರ್ಯಾರು ಇದ್ದಾರೆ ಈ ರೋಡಾಗಿ ಬಂದರೆ ಅಂಬರೀಷ್ ಐತೆ. ಅಂಬರೀಷ್ದು ಅಲ್ಲೇ ಅಲ್ಲಿ ಅಂಬರೀಷ್ ಫಸ್ಟ್ ಎಂಟ್ರೆನ್ಸ್ ಆಗಿ ಅಂಬರೀಷ್ ಇರೋದು. ಹಾಂ ಒಳಗೆ ಹೋದ್ರೆ ಅವ್ರ ಫ್ಯಾಮಿಲಿ ಪೂರ್ತಿ ಐತೆ. ಪಾರ್ವತ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಒಂದೇ ಲೈನ್ಗೆ ಅವರು. ಎಷ್ಟೋರ್ದಂತ ಇಲ್ಲೇನೋ ಎಷ್ಟೋ ಬೇಡಿಕೆ ಇದ್ರು, ಹಾಕ್ಲಿಲ್ಲ. ಇಲ್ಲಿ ಎಷ್ಟೋರ್ದಂತ ಹಾಕಿದ್ರೆ ಇನ್ನೂ ಸಖತ್ ಫೇಮಸ್ ಆಗಿದೆ ಈ ಜಾಗ.
ಇವಾಗೆಲ್ಲ ಬೇರೆ ಅದೇ ಮೊನ್ನೆ ಎಲ್ಲ ಇದು ವಿವಾದ ಆತಲ್ಲ, ಅಲ್ಲಿ ಕೊಟ್ಟಿದ್ದಾರಲ್ಲ, ಮಾಡಿದಾರಲ್ಲ. ಅಂದರೆ ಅವರೆಲ್ಲ EMI ನಟರು ಬಿಡಪ್ಪ, ಒಳ್ಳೆ ನಟರು. ಅಂಬರೀಷ್ ಸಾಕಾಗಿ ಫಸ್ಟ್ ಸ್ಟಾರ್ಟಿಂಗ್ಗೆ ಅಂಬರೀಷ್ ಸಿಗೋದು. ಒಳಗಡೆ ಐತಿ 30 ಹೋಟೆಲ್ ಏನಿವೆ. ನಾವು ಅಲ್ಲಿ ಬುಡದಳ್ಳಿಯಿಂದ ಹೊರಟು ರಾಜ್ಕುಮಾರ್ ಅಲ್ಲ, ನಾವು ಬುಡದಳ್ಳಿಯಿಂದ ಹೊರಟು ನಾವೇನು ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ತೀವಿ, ಆ ಟೈಮ್ಗೆ ಬುಡದಳ್ಳಿಯಿಂದ ಗೊರಗುಂಟೆಪಾಳ್ಯ ಇದು ಫ್ಲೈಓವರ್ಗೆ ಬಂದಿಲ್ವೇ? 1 ಅವರ್ ಮೇಲೆ ಆಗಲಿಲ್ವೇ? ಅದೇ ಅದು ಸಿಗ್ನಲ್ ಬೇಕಾವಲ್ಲ. ಹೊರಗಂಟೆ ಸಿಗ್ನಲ್ಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತಾವ. ಈಗ ಅಲ್ಲ 3 ಸಿಗ್ನಲ್ 4 ಸಿಗ್ನಲ್ ನಾವು ಸಿಗಕ್ಕಾಗಿರಲ್ಲ, ಅದಕ್ಕಲ್ಲಿ ನಿಂತು ಬಂದಿದ್ದು ನಾವು. ಆ ಫ್ಲೈಓವರ್ಗೆ ಎಷ್ಟೊತ್ತು ನಿಂತಿತ್ತು. ಶನಿವಾರ ಸಾಯಂಕಾಲ ಇನ್ನೂ ಎಷ್ಟಾಗ್ತಿತ್ತು ಇನ್ನೇನು ಹೋಗಿ ತುಂಬ್ಕೊಂಡು ಹೊರಡೋದೇ ಅಲ್ವೇ? ತುಂಬ್ಕೊಂಡು ಹೊರಡೋದು, ಅದು ಎಲ್ಲ ಮಾಡಿ ಮೇಲೆ ನಿಲ್ಸ್ಕೊಬೇಕಲ್ಲ. ಗಾಳಿ ಅವರು ಫ್ರಿಡ್ಜ್ ಏನಾಯ್ತು ಅದನ್ನು ಶಿಫ್ಟ್ ಮಾಡಿಕೊಟ್ಬಿಟ್ಟು ಒಂದೇ ಬಿಲ್ಡಿಂಗ್ಗೆ ಒಂದೇ ಮಾಡಿ ಪಕ್ಕದಾಗೆ ಹಾಕೊಂಡವ್ರೆ. ಅಲ್ಲಿಂದ ಹಂಗೆ ಹೇಳ್ತಾರೆ ಅವ್ರು ಬಾ, ನಮ್ಮ ಅಣ್ಣ ಬಾಮೈದ ಎಲ್ಲ ಅಲ್ಲೇ ಎಲ್ಲ ಅಲ್ಲಿರೋದ್ರಿಂದ ಪರವಾಗಿಲ್ಲ, ಎತ್ಕೊಂಡು ಹೋಗಿ. ಅದಕ್ಕೆ ಅವ್ರು ನಮ್ಮನ್ನು ಬಾ ಅಂತ ಹೇಳಿ ಮೈನ್ ಮನೆ ಸಿಗ್ತಕ್ಕಂತ ಕರ್ಸಿದ್ದವ್ರು. ಸರಿ ಇನ್ನೇನು ಇವ್ನು ಇಲ್ಲೆಲ್ಲ ಇಕ್ಕಾಗಲ್ಲ ಅಂತ ಫೋನ್ ಹಾಕಿ ನಮಗೆ. ಅದಕ್ಕೆ ನಾನು ಕೇಳ್ಕೊಂಡು ಎಷ್ಟಾಗ್ತೈತಿ ಅಂತ ಕೇಳ್ಕೊಂಡು ನಮ್ಮ ಅಂದರೆ ಇದು ಈ ಫೋನ್ ಸ್ಟೆಬಿಲಿಟಿ ನೋಡಿ, ಏನು ಶೇಕ್ ಆದ್ರೂ ನೀಟಾಗಿ ವೀಡಿಯೋ ಮಾಡೋದಕ್ಕೆ. ಅದೇ ಅದು ಕ್ಯಾಮ್ರಾ ನಿಮ್ಗೆ ಅಲ್ಲಿ ಫಿಕ್ಸ್ ಆಗಿತ್ತಲ್ಲ, ಅದ್ರಾಗೆ ಅದು ಮೈನ್ ಇರುತ್ತೆ, ಇದ್ರಾಗೆ ಇದು ಮಾಡೋದು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ವಾ ಹೋಗೋದು? ಬಸ್ ಸ್ಟ್ಯಾಂಡ್ ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಏನು ಜಾಸ್ತಿ ದೂರ ಎಂತ ದೀಪಂಜಲ್ಲ. ಇದು ಒಂದೇ ರೋಡ್ ಇನ್ನೇನು ಯಾವಾಗಲೂ ಇಲ್ಲೇ ಓಡಾಡ್ತಿದ್ರೆ ನಮಗೊಂದಿಟ್ಟು ಐಡಿಯಾ ಅಪರೂಪಕ್ಕೆ ಬರ್ತೀವಿ. ಏನಂದರೆ ಬೆಂಗಳೂರು ಎಂಬುದು ಭಯ ಇಲ್ಲ ಅಷ್ಟೇ, ಏನು ಸಿಗ್ನಲ್ ಎಲ್ಲ ಮೇಂಟೈನ್ ಮಾಡ್ತೀವಿ, ಗಾಡಿ ನೀಟಾಗಿ ಓಡಿಸ್ತೀವಿ. ಮೊದಲು ಇಲ್ಲಿ ವಾಸ ಇದ್ವಲ್ಲ ಒಂದು 5 ವರ್ಷ, ಅದರಿಂದ ಒಂದಿಷ್ಟು ಧೈರ್ಯ. ಬೆಂಗಳೂರು ಹಬ್ಬ ಅಮ್ಮಂಗೆ ಆಗ್ತದೆ ನೋಡಿರೋಕೆ. ನೋಡಿದ್ದು ಕರೆಂಟಿಂದ ಅಲ್ವೇ ಅದು? ಇದು ಎಲೆಕ್ಟ್ರಿಕ್ ಎಲ್ಲ ಜಾಸ್ತಿ ಎಲೆಕ್ಟ್ರಿಕಲ್ ಗಾಡಿ ಬಿಟ್ಟಾರಪ್ಪ. ಅಲ್ಲ ಒಳ್ಳೆ ಇದು ಐತೆ ಪರ್ಫಾರ್ಮೆನ್ಸ್. ಹೇಳ್ತಾರಲ್ಲ ಓಡಿಸ್ತಾ ಇರೋರು, ಅದು ಬ್ಯಾಟ್ರಿ ಚೆನ್ನಾಗಿರೋ ಕೊಡ್ತಾವ್ರೆ. ಅವು ಏನಂದರೆ ಇವಾಗ ಸದ್ಯಕ್ಕೆ ಹೊಸದು ಬಿಡ್ತಾರಲ್ಲ, ಅದು ಪ್ರಾಬ್ಲಮ್ ಅಂತ ಬರೋದು ಜಾಸ್ತಿ ದಿನ ಆಗ್ತದೆ. ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ಭಯ ಬೀಳ್ತಾರೆ ಜನ.
ಬರೆಸ್ಟ್ ಆಗೋದು ಅವೆಲ್ಲ ಇದ್ರೆ ಅವೇನು ಇಲ್ಲ ಅಂದ್ರೇನು ಭಯ ಬೀಳಲ್ಲ. ಬ್ಯಾಟ್ರಿ ಬರೆಸ್ಟ್ ಆದರೆ ಗಾಡಿನೇ ಇದಾಗ್ತದೆ. ಮೊಬೈಲಲ್ಲಿ ಒಬ್ಬೊಬ್ರು ವಿಡಿಯೋ ಇದು ಮಾಡ್ತಾರಲ್ಲ ಬರೆಸ್ಟ್ ಆಗದ, ಆ ಬರೆಸ್ಟ್ ಆಗ ಇದಕ್ಕೆ ಈ ಒಳಗಿರೋ ಪ್ಯಾಸೆಂಜರೇ ಮ್ಯಾಕೆ ಹೋಗ್ಬೇಕು. ಅವಾಗೇನಾಗಂದ್ರೆ ಆಗ್ಬೋದು. ಆದ್ರೂ ಅದು ತಾಂಡ್ ಅನುಭವ ಮಾಡಿದವ್ರಿಗೆ ಗೊತ್ತಿರ್ತದೆ ಅದ್ರ ಬಗ್ಗೆ. ಒಳ್ಳೇದು ಕೆಟ್ಟದ್ದು ನಾನು ಸುಮ್ಮನೆ ಹೇಳೋದಲ್ಲ. ಮುಂದ್ಗಡೆ ಹೋದ್ರೆ ಕಾರು ಎಲೆಕ್ಟ್ರಿಕಲ್ ಕಾರೇ. ಗೂಡ್ಸ್ ಗಾಡಿನೇ ಎಲೆಕ್ಟ್ರಿಕಲ್ ಬಂದವೆ ಎಲ್ಲ. ಗ್ರೀನ್ ಗೋಲ್ಡ್ ಇದಾವೆಲ್ಲ ಎಲೆಕ್ಟ್ರಿಕಲ್ ಗಾಡಿ. ಅಲ್ಲ ಕ್ಯಾಂಟ್ರ ಗಾಡಿಗಳೇನೆ ಎಲೆಕ್ಟ್ರಿಕಲ್. ಪವರ್ ಎಷ್ಟು ಪವರ್ ಬೇಕದಕ್ಕೆ. ಅದೇ ಇದಾದ್ರೆ ರೋಡ್ ಮಾತ್ರ ಚೆನ್ನಾಗಿದಾವಪ್ಪ ಬೆಂಗಳೂರಪ್ಪ. ನನ್ನ ಕಡೆಗೆ ಯಾವುದೋ ಒಂದೊಂದು ಕಡೆಗೆ ಒಂದು ಸ್ವಲ್ಪ ಬಿಸಿ ರೋಡ್ಗಳು. ಈ ರೋಡ್ ರಾಜ್ಕುಮಾರ್ ರೋಡ್ ಅಷ್ಟೇ. ಈ ರೋಡ್ ಇರೋದ್ರೆ ಪರವಾಗಿಲ್ಲ. ಅದಾಗ ಸುತ್ತಾಕೊಂಡ್ಬರ್ಬೇಕು ಮಳೆ ಸಿಗ್ತದಂದ್ರೆ ಅಲ್ಲಿ ಹಿಂಸೆ ನಾಲ್ಕು ಹೋಗ್ಬಿಡುತ್ತೆ. ಈಗೇನು ಎಷ್ಟು ಸಿಗ್ನಲ್ ನೋಡ್ದೇನೆ ಅದು ಇಲ್ಲ. ಅಷ್ಟು ಸಿಗ್ನಲ್ ನೀನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತಲೆ ಕೆಟ್ಟೋಗಿರ್ತದೆ. ಒಂದೊಂದು ಸಿಗ್ನಲ್ಗೆ ಅಷ್ಟು ತಿಳಿಸ್ಬೇಕು. ಅಲ್ಲಿ ಸಿಗ್ನಲ್ ಇಲ್ಲ ಅಂದ್ರೆ ಬಿಡು, ಸಿಗ್ನಲ್ ಇರೋಕ್ಕೆ ಸುತ್ತಾಕೊಂಡ್ಬರ್ತಾವ. ನಮ್ಗೆ ಹೇಳೋದು ಒಂದೇ ಪ್ಲಸ್ ಮಾರ್ಕು. ರಾಜ್ಕುಮಾರ್ ಅಷ್ಟೇ ಹೋಗ್ಬಿಟ್ಟೆ ಈಜೆ ಹೋಗ್ಬಿಟ್ಟು ಕಾರ್ ತಗೊಂಡ್ರೆ ಯಾವುದೇ ಭಯ ಇರಲ್ಲ. ಕಾರ್ ಇದ್ರು ಕಾರಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಆಪ್ಷನ್ ಈ ರೋಡು. ಈಗೆಲ್ಲೂ ಸಿಗ್ನಲೇ ಇಲ್ಲ ನೋಡು. ಪರವಾಗಿಲ್ಲ ಹೇಳಿದ್ದು. ಅಲ್ಲಿಂದ ಅಲ್ಲಿಗೆ ಇರೋದ್ರಾಗೆ ಸಿಟಿ ಒಳಗೆ ಬರೋಕ್ಕೆ ಈ ರೋಡು ಚೆನ್ನಾಗೈತೆ. ನಾವು ಜಾಸ್ತಿ ನೈಸ್ ರೋಡು ಯೂಸ್ ಮಾಡಿ ನೈಸ್ ರೋಡ್ ಟೋಲು ಜಾಸ್ತಿ. ಅದು ಮೈಸೂರು ನೋಡೋದು ಮೈಸೂರಿಗೆ ಹೋಗೋರು ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಓಕೆ ಮಾಡಿ ಬಟನ್ ಕ್ಲೋಸ್ ಮಾಡಿ.